ಪ್ರಿಯ ಕೇಳುಗರೆ, ಈಗ HMM ಮತ್ತು VKR ಶಾಲೆಗಳು ಕುಂದಾಪುರ ಇಲ್ಲಿಯ ಮಕ್ಕಳಿಂದ ಮಕ್ಕಳ ಕಲರವ ವೈವಿಧ್ಯಮಯ ಕಾರ್ಯಕ್ರಮ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಇಹಾ ಶೆಟ್ಟಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. HMM ಮತ್ತು VKR ವಿದ್ಯಾರ್ಥಿಗಳು ನಡೆಸಿಕೊಡುವ HMM ಕಲರವಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. 1975ರ ಹೊತ್ತಿಗೆ ಕುಂದಾಪುರದಲ್ಲಿ ಸ್ಥಾಪಿತವಾದ ಪ್ರಪ್ರಥಮ ಆಂಗ್ಲ ಮಾಧ್ಯಮ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ನಮ್ಮ ಶಾಲೆ 49 ವರ್ಷಗಳನ್ನು ಪೂರೈಸಿ ಸುವರ್ಣ ಮಹೋತ್ಸವದ ಪರ್ವಕ್ಕಾಗಿ ಸಿದ್ಧತೆ ನಡೆಸುತ್ತಿದೆ. HMM ಮತ್ತು VKR ವಿದ್ಯಾರ್ಥಿಗಳಾದ ನಾವು ರೇಡಿಯೋ ಕುಂದಾಪುರ 89.6 FM ನಲ್ಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲು ಸಂತೋಷ ಪಡುತ್ತೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ವಿಭಿನ್ನ ಪ್ರಯತ್ನವಾದ 5ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಕನ್ನಡ ಪಠ್ಯ ಪುಸ್ತಕದಿಂದ ಆಯ್ದ ಕನ್ನಡದ ಶ್ರೇಷ್ಠ ಕವಿಗಳು ಬರೆದಿರುವ ಕಥೆ, ನಾಟಕ, ಗೀತೆಗಳಿಗೆ ಧ್ವನಿಯಾಗಲಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ನಾನು ತೃಪ್ತಿ ಶೆಟ್ಟಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಮೊದಲಿಗೆ 7ನೇ ತರಗತಿಯ ಪಠ್ಯ ಪುಸ್ತಕದಿಂದ ಆಯ್ದ ಕವಿ ಡಾಕ್ಟರ್ KS ನಿಸಾರ್ ಅಹಮದ್ ಅವರು ರಚಿಸಿರುವ ನಿತ್ಯೋತ್ಸವ ಪದ್ಯದೊಂದಿಗೆ ಪ್ರಾರಂಭಿಸಲಿದ್ದೇವೆ. ಹಾಡಲಿದ್ದಾರೆ ನನ್ನ ಗೆಳೆಯ ಗೆಳತಿಯರಾದ ಪ್ರಾಪ್ತಿ, ಧನ್ವಿ, ಧನುಶ್ರೀ, ರಿಯೋನಾ, ಸಿಂಚನಾ, ಕೌಸ್ತುಬ್, ಭಾರ್ಗವ್ ಹಾಗೂ ದಿಗಂತ್. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ
ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದಲ್ಲಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಧನ್ಯವಾದಗಳು ಸ್ನೇಹಿತರೆ. ಒಂದು ಕತೆ ಅಥವಾ ಘಟನೆಯನ್ನು ಓದುಗರಿಗೆ ಕುತೂಹಲ ಮೂಡಿಸುವಂತೆ ಮಾಡುವುದು ಕಥನ ಕವನದ ಮಹತ್ವವಾಗಿದೆ. 9ನೇ ತರಗತಿಯ ಪಠ್ಯ ಪುಸ್ತಕದಿಂದ ಆಯ್ದ ಶ್ರೀಯುತ ಸೂರಂ ಯಕ್ಕುಂಡಿಯವರು ಬರೆದಿರುವ ಕಥನ ಕವನವನ್ನು ವಾಚಿಸಲಿದ್ದಾನೆ ನನ್ನ ಗೆಳೆಯನಾದ ನಿರಂಜನ್, 9ನೇ ತರಗತಿ. ನನ್ನ ಕಥನ ಕವನದ ಶೀರ್ಷಿಕೆ ಪಾರಿವಾಳ. ಇದನ್ನು ಬರೆದವರು ಶ್ರೀಯುತ ಸುಬ್ಬಣ್ಣ ರಂಗನಾಥ ಎಕ್ಕೊಂಡಿಯವರು. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ. ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನೊಂದು. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನೊಂದು. ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು, ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು. ಇಟ್ಟ ಮೊಟ್ಟೆಯ ನಡೆದು ಹಿಗ್ಗುತಿವುಗಳ ಪ್ರೀತಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ. ಇಟ್ಟ ಮೊಟ್ಟೆಯ ನಡೆದು ಹಿಗ್ಗುತಿವುಗಳ ಪ್ರೀತಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ. ದಿನ ಕಳೆದೆವಾನಂದದಿಂದ ಬಾಳಿ, ದಿನ ಕಳೆದೆವಾನಂದದಿಂದ ಬಾಳಿ. ಬೇಡನೊಬ್ಬನು ಬಂದು ಬಲೆಯ ಹಡಿದನೊಮ್ಮೆ, ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ. ಬೇಡನೊಬ್ಬನು ಬಂದು ಬಲೆಯ ಹಡಿದನೊಮ್ಮೆ, ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ. ಚೀತ್ಕರಿಸತೊಡಗಿದವು ಬರಲು ಹೊರಗೆ, ಚೀತ್ಕರಿಸತೊಡಗಿದವು ಬರಲು ಹೊರಗೆ. ಕಂಡು ಪಾರಿವಾಳಗಳ ಪಾಡು ತಾಯಿದು ಮುಕಿತು ಬಲೆಗೆ, ಕಂಡು ಪಾರಿವಾಳಗಳ ಪಾಡು ತಾಯಿದು ಮುಕಿತು ಬಲೆಗೆ. ಹೆಂಡತಿಯ ನಗಲಿರದ ಗಂಡು ಹಕ್ಕಿ, ಹೆಂಡತಿಯ ನಗಲಿರದ ಗಂಡು ಹಕ್ಕಿ. ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ, ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ, ಬಲಗೆ ನುಗ್ಗಿದ ಪಾರಿವಾಳ ಹಿಂಡು. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ, ಬಲಗೆ ನುಗ್ಗಿದ ಪಾರಿವಾಳ ಹಿಂಡು. ಹಸಿದ ಬೇಡನು ನಡೆದ ಹೊತ್ತುಕೊಂಡು, ಹಸಿದ ಬೇಡನು ನಡೆದ ಹೊತ್ತುಕೊಂಡು. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನೂ ಬಂದರೂ ಕೂಡ ತಾಳಬೇಕು. ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನೂ ಬಂದರೂ ಕೂಡ ತಾಳಬೇಕು. ಧನ್ಯವಾದಗಳು ನಿರಂಜನ್. ಭಾರತ ಸ್ವತಂತ್ರಗೊಂಡು ಅದರ ಸವಿಯನ್ನು ನಾವಿಂದು ಅನುಭವಿಸುತ್ತಿದ್ದೇವೆ. ಆದರೆ ಆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದ ಅಸಂಖ್ಯಾತ ದೇಶಭಕ್ತರ ತ್ಯಾಗ, ಬಲಿದಾನದ ಫಲವೇ ಸ್ವಾತಂತ್ರ್ಯ. ವೀರಯೋಧ ಭಗತ್ ಸಿಂಗ್ ಕುರಿತಾದ 10ನೇ ತರಗತಿಯ ಪಠ್ಯ ಪುಸ್ತಕದಿಂದ ಆಯ್ದ ಭಗತ್ ಸಿಂಗ್ ಹಾಗೂ ಬ್ರಿಟಿಷ್ ಸಂಭಾಷಣೆಯನ್ನು ನಿಮಗಾಗಿ ಪ್ರಸ್ತುತಪಡಿಸಲಿದ್ದಾನೆ 9ನೇ ತರಗತಿಯ ಶ್ರವಣ್ ಕುಮಾರ್. ನಾನು ಇಂದು 10ನೇ ತರಗತಿಯ ಭಗತ್ ಸಿಂಗ್ ಪಾಠದಲ್ಲಿ ಬರುವ ಭಗತ್ ಸಿಂಗ್ ಮತ್ತು ಇಂಗ್ಲಿಷ್ ಮೇಜರ್ನ ಸಂಭಾಷಣೆಯನ್ನು ಪ್ರಸ್ತುತಪಡಿಸಲಿದ್ದೇನೆ. ಭಗತ್ ಸಿಂಗ್, ಹಿಂದು ನಿನಗೆ ಗಲ್ಲು ಶಿಕ್ಷೆ ಆಗಿದೆ. ಗೊತ್ತು ಸಾಹೇಬರೇ, ಗೊತ್ತು. ಇದರ ಬಗ್ಗೆ ನನಗೆ ಹೆಮ್ಮೆ ಇದೆ. ಭಗತ್ ಸಿಂಗ್, ನಿನ್ನದು ಇನ್ನು ಚಿಕ್ಕ ವಯಸ್ಸು. ಈ ವಯಸ್ಸಿನಲ್ಲಿ ಎಲ್ಲ ಹೊಸ ಹೊಸ ಡ್ರೀಮ್ ಡಿಸೈನ್ ಮಾಡಿದ್ರೆ ನೀ ಮಾತ್ರ ಯಾಕೆ ಹೀಗೆ ಮಾಡ್ತೀಯಾ? ಏಕೆಂದ್ರೆ ಸಾಹೇಬ್ರೆ, ಈ ಮಣ್ಣು ನೋಡಿದ್ರ, ಇದು ಸಾಮಾನ್ಯವಾದ ಮಣ್ಣಲ್ಲ, ಇದು ಜಲಿಯನ್ ವಾಲಾಬಾಗ್ನ ಮಣ್ಣು. ಈ ಮಣ್ಣಲ್ಲಿ ನನಗೆ ಅದೆಷ್ಟೋ ಜನರ ಸ್ವಾತಂತ್ರ್ಯದ ಕೂಗು, ಆಸೆ, ಕನಸುಗಳು ಕೇಳಿಸ್ತಾ ಇದೆ. ಈ ಮಣ್ಣು ನನ್ನ ರೋಷ, ದ್ವೇಷ, ಆಕ್ರೋಶಗಳ ಸಂಕೇತ. ಮತ್ತೆ ಸಾಹೇಬ್ರೆ, ಕನಸಿನ ಬಗ್ಗೆ ಮಾತಾಡಿದ್ರಲ್ಲ, ನಾನು 3 ವರ್ಷದವನಿದ್ದಾಗಲೇ ಕನಸು ಕಂಡಿದ್ದೆ. ಆ ಕನಸೇ ಸ್ವಾತಂತ್ರ್ಯ. ಸ್ವಾತಂತ್ರ್ಯ, ಫ್ರೀಡಮ್. ಇಲ್ಲಿ ಯಾವ ಹೋರಾಟವೂ ನಡೆಯಲ್ಲ, ಏನೂ ಆಗಲ್ಲ. ಯಾಕೆ ನಡೆಯಲ್ಲ? ನೀವು ನನ್ನನ್ನು ಸಾಯಿಸಬಹುದು, ಆದರೆ ನನ್ನ ಆದರ್ಶಗಳನ್ನಲ್ಲ, ನನ್ನ ಆಲೋಚನೆಗಳನ್ನಲ್ಲ. ಮುಂದೊಂದು ದಿನ ಭಾರತಾಂಬೆಯ ಕೆಚ್ಚೆದೆಯ ಮಕ್ಕಳು ನಿಮ್ಮನ್ನೆಲ್ಲ ಈ ದೇಶದಿಂದ ಹೊರಗಟ್ಟಿ ಭಾರತ ಮಾತೆಯನ್ನು ಸ್ವಾತಂತ್ರ್ಯ ಮಾಡೇ ಮಾಡ್ತಾರೆ. ಸ್ವಾತಂತ್ರ್ಯ ಮಾಡೇ ಮಾಡ್ತಾರೆ. ಲುಕ್ ಭಗತ್, ಅದೆಲ್ಲ ಆಗದ ಮಾತು. ನೀನು ಒಂದು ಸಲ ನಮ್ಮ ಗವರ್ಮೆಂಟ್ಸ್ಗೆ ಅಪಾಲಜಿ ಲೆಟರ್ ಬರೆದು ಕೊಡು. ನಾನು ನಿನ್ನ ಗಲ್ಲು ಶಿಕ್ಷೆ ತಪ್ಪಿಸಲು ಟ್ರೈ ಮಾಡ್ತೇನೆ. ನಾನು 3 ವರ್ಷದವನಿದ್ದಾಗ ನನ್ನ ಚಿಕ್ಕಪ್ಪ ಸ್ವರ್ಣ ಸಿಂಗ್ ಇದೇ ಹೋರಾಟಕ್ಕೆ ಹುತಾತ್ಮರಾದರು.
ನಾನು 8 ವರ್ಷದವನಿದ್ದಾಗ ನನ್ನ ಗುರು ಕಟ್ಟಾ ಸಿಂಗ್ ಇದೇ ಹೋರಾಟಕ್ಕೆ ತನ್ನ ಜೀವ ತೆತ್ತರು. ಯಾವ ಹುಡುಗ ತ್ಯಾಗ ಬಲಿದಾನಗಳ ನಡುವೆ ಬೆಳೆದನೋ ಅವನು ಇಂದು ನಿಮ್ಮ ಮುಂದೆ ಶರಣಾಗುತ್ತಾನೆ ಎಂದುಕೊಂಡಿರಾ? ಶರಣಾಗುವ ಮಾತೇ ಇಲ್ಲ. ಶರಣಾಗುವ ಬದಲು ನೇಣು ಹಗ್ಗವನ್ನು ಹೂಮಾಲೆಯಂತೆ ಧರಿಸಿ ವೀರ ಸ್ವರ್ಗಕ್ಕೆ ಹೋಗುತ್ತೇನೆ. ಹಾಗಲ್ಲ ಭಗತ್, ಎಲೆ ನಿನ್ನಂಥವರು ನಮ್ಮಂಥವರಿಗೆ ಭಯ ಹುಟ್ಟಿಸಲು ಸಾಧ್ಯವಿಲ್ಲ. ಭಯ? ನಿಜವಾಗಲೂ ನನಗೆ ಭಯವಾಗುತ್ತಿದೆ. ಆದರೆ ನನ್ನ ಸಾವಿನ ಬಗ್ಗಲ್ಲ, ಇದೇ ನನ್ನ ಸಾವಿನಿಂದ ಹುಟ್ಟೋ ಕ್ರಾಂತಿಕಾರಿಗಳು ನಿಮ್ಮನ್ನು ಅದೆಷ್ಟು ಹೀನಾಯವಾಗಿ ಸಾಯಿಸ್ತಾರೋ ಎನ್ನುವ ಭಯ. ಭಗತ್, ಇಂದು ನಿನಗೆ ನಮ್ಮ ಸ್ಟ್ರಾಟಜಿ ಏನು ಅಂತ ತಿಳಿಯುತ್ತೆ. ಇಂದು ಸಂಜೆನೆ ನಿನಗೆ ಗಲ್ಲು ಶಿಕ್ಷೆ. ಕಡುಗೂಸನ್ನು ಕಳೆದುಕೊಳ್ಳುವ ಭಯ ಹೆತ್ತವರಿಗೆ, ದೇಹ ಬಿಟ್ಟರೆ ಹೆಪ್ಪುಗಟ್ಟುವ ಭಯ ನೆತ್ತರಿಗೆ. ಹೆತ್ತರದ ಹೆತ್ತವರ ಭಯವಿಲ್ಲ, ನೆತ್ತರಿನ ಹಂಗಿಲ್ಲ. ಸತ್ತು ಮಣ್ಣಾಗುವ ಮುನ್ನ ಸ್ವತಂತ್ರನಾಗುವ ಆಸೆ ನನಗೆ. ಭಗತ್ ಸಿಂಗ್, ನಿನಗೆ ಏನಾದರೂ ಲಾಸ್ಟ್ ವಿಶಸ್ ಇದೆಯೇ? ಸ್ವಾತಂತ್ರ್ಯದ ಸೂರ್ಯ ಭಾರತಾಂಬೆಯ ಮಡಿಲೇರಿ ಬರಬೇಕು. ಆ ಪ್ರಕಾಶವಾದ ಬೆಳಕಿಗೆ ಈ ಕೆಂಪು ಕೋತಿಗಳ ಅಟ್ಟಹಾಸ ಸುಟ್ಟು ಹೋಗಬೇಕು. ಕಡುಗಳ್ಳರಂತೆ ಓಡುವಿರಿ ನಡುರಾತ್ರಿಯಲ್ಲಿ. ಆ ಸುದಿನ ನೋಡಲು ಮತ್ತೆ ಹುಟ್ಟಿ ಬರುವೆ ಇನ್ನೊಬ್ಬ ಕ್ರಾಂತಿಕಾರಿಯಾಗಿ. ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್. ಧನ್ಯವಾದಗಳು ಶ್ರವಣ್. ವ್ಯಾಸರು ರಚಿಸಿದ ಮಹಾಭಾರತ, ವಾಲ್ಮೀಕಿ ರಚಿಸಿದ ರಾಮಾಯಣ ಇಂದು ಅನೇಕ ಕವಿಗಳಿಗೆ ಕಾವ್ಯ ಕಥೆಗಳನ್ನು ಬರೆಯಲು ಮೂಲಾಧಾರವಾಗಿದೆ. 10ನೇ ತರಗತಿಯ ಪಠ್ಯ ಪುಸ್ತಕದಿಂದ ಆಯ್ದ ಕವಿ ಲಕ್ಷ್ಮೀಶನು ರಚಿಸಿರುವ ವೀರಲವ ಹಳೆಗನ್ನಡ ಕಾವ್ಯವನ್ನು ವಾಚಿಸಲಿದ್ದಾನೆ ನನ್ನ ಗೆಳೆಯನಾದ ಸಮರ್ಥ್, 8ನೇ ತರಗತಿ. ನಾನು ಈಗ ವಾಚಿಸುತ್ತಿರುವ ಕವನದ ಶೀರ್ಷಿಕೆ ವೀರಲವ. ಇದನ್ನು ರಚಿಸಿದವರು ಲಕ್ಷ್ಮೀಶ. ಬಲ್ಗೈಯ ನೃಪರಂಜಿ ತಡೆಯದೇ ರಘೂದ್ವಹನ, ಸೊಲ್ಗೇಳಿ ನಮಿಸಲ್ ಇಳೆಯುಳ್ ಚರಿಸುತ್ತದ್ವರದ, ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದ ಉಪವನದೊಳು ಪುಲ್ಗಳ ಪಸುರ್ಗೆ ಎಳಸಿ ಪೊಕ್ಕೊಡೆ ಆ ತೋಟ ಕಾವಲ್ಗೆ, ತನ್ನ ಒಡನಾಡಿಗಳ ಕೂಡಿಲಿ ಇಲೆಮೆಗೆ ಬಿಲ್ಗೊಂಡು ನಡೆ ತಂದವಂ ಕಂಡನು ಅರ್ಚಿತ ಸುವಾಜಿಯಂ ವೀರಲವನು ಎತ್ತಣ ತುರಂಗಮಿದು ಪೊಕ್ಕುಪುದೋಟಮಂ ತೊತಳದುಳಿದುದು ವಾಲ್ಮೀಕಿ ಮುನಿನಾಥನೇ, ಪೊತ್ತು ಮಾರೈವುದೆಂದೆನಗೆ ನೇಮಿಸಿ ಪೋದನ್ ಅಭ್ಯುಪಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿಂ ಬಂದು ಮುಳಿದಪನೆನುತ್ತ ಹಯದಡೆಗೆ ನಡೆ ತಂದು, ನೋಡಲ್ಕೆ ಅದರ ನೆತಿಯೊಳ್ಮೆರವ ಪಟ್ಟದ ಲಿಖಿತಮಂ ಕಂಡು ಲವನೋದಿಕೊಳ್ಳುತ್ತಿರ್ದನು. ಉರ್ವಿಯೊಳ್ ಕೌಸಲ್ಯೆ ಪಡೆದ ಕುವರಂ ರಾಮನ್, ಓರ್ವನೇ ವೀರನ್ ಆತನ ಯಜ್ಞತುರಗಮಿದು, ನಿರ್ವಹಿಸಲಾರ್ಪರ್ ಆರು ಆದೊಡಂ ತಡೆಯಲ್ ಎಂದಿರ್ದ ಲೇಖನವನೋದಿ ಗರ್ವಮಂ ಬಿಡಿಸದೆ ಇರ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನದಿರ್ದ ಪುದೇ, ತನ ಗುರ್ವ ತೋಳ್ಗಳು ಇವು ಏತಕೆಂದು ಸಲೆವಾಸಿಯಂ ತೊಟ್ಟು ಲವನುರಿದೆದ್ದನು. ತೆಗೆದು ಉತ್ತರೀಯಮಂ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತ್ತರ್, ಮಿಕೆ ನಡುಗಿ ಬೇಡ ಬೇಡ ರಸುಗಳ ವಾಜಿಯಂ ಬಿಡು ಬಡಿವರೆಮ್ಮೆನನಲು ನಗುತೆ ಪಾರ್ವರ ಮಕ್ಕಳ ಅಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೇ ಪೋಗಿ ನೀವೆಂದು ಲವನು ಅಗಡುತನದಿಂದೆ ಬಿಲ್ದ ಇರುವನೇರಿಸಿ ತೀಡಿ ಜೇಗೈದು ನಿಂತಿರ್ದನು. ಧನ್ಯವಾದಗಳು ಸಮರ್ಥ್.
ದೇಶದ ಸ್ವಾತಂತ್ರ್ಯಕ್ಕಾಗಿ ಕೇವಲ ವೀರ ಪುರುಷರಷ್ಟೇ ಅಲ್ಲ, ವೀರ ಮಹಿಳೆಯರೂ ಹೋರಾಡಿದ್ದಾರೆ. ಕರಾವಳಿ ತೀರದಲ್ಲಿ ಪೋರ್ಚುಗೀಸರ ಪರಾಕ್ರಮವನ್ನು ನಿಯಂತ್ರಿಸುವಲ್ಲಿ ಹೋರಾಡಿದ ಧೀರ ಮಹಿಳೆ ಚೆನ್ನಭೈರಾದೇವಿ. ಶ್ರೀಯುತ ಗಜಾನನ ಶರ್ಮಾರವರು ರಚಿಸಿರುವ ಚೆನ್ನಭೈರಾದೇವಿ ನಾಟಕವನ್ನು ನಿಮಗಾಗಿ ಪ್ರಸ್ತುತಪಡಿಸಲಿದ್ದಾರೆ ನನ್ನ ಗೆಳೆಯ ಗೆಳತಿಯರಾದ ಭಾರ್ಗವ್, ಶ್ರವಣ್, ಪ್ರಾಪ್ತಿ 9ನೇ ತರಗತಿ, ಶ್ರೀದೇವಿ, ಅಂಶು, ಸನ್ನಿಧಿ, ಮಿಸ್ರಿಯಾ, ಲಿಖಿತ್, ಸಹನಾ, ಸಮರ್ಥ್, ಸ್ವರ್ಣ, ಸಿಂಚನ ಮತ್ತು ಸಂವಿಧಾ 8ನೇ ತರಗತಿ. ಗೇರುಸೊಪ್ಪೆ ಮತ್ತು ಹಾಡುವಳ್ಳಿ ಜೋಡಿ ಸಾಮ್ರಾಜ್ಯಗಳ ಪಟ್ಟದ ರಾಣಿ, ಹೈವ ಕೊಂಕಣ ತುಳು ರಾಜ್ಯಗಳ ಒಡತಿ ಚೆನ್ನಭೈರಾದೇವಿ ಅಮ್ಮನವರು ಆಗಮಿಸುತ್ತಿದ್ದಾರೆ. ಮಹಾರಾಣಿ ಚೆನ್ನಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ. ಮಹಾರಾಣಿ ಚೆನ್ನಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ. ಮಹಾಮಂತ್ರಿಗಳೇ, ಅವಸರದಲ್ಲಿ ಮಂತ್ರಾಲೋಚನೆಗೆ ಸಭೆ ಕರೆಯುವ ಅವಶ್ಯಕತೆ ಇದೆ ಎಂದು ಕೋರಲು ಕಾರಣವೇನು? ರಾಜ್ಯದಲ್ಲಿ ಎಲ್ಲವೂ ಕ್ಷೇಮವಷ್ಟೇ? ತಾಯಿ, ಪ್ರಜೆಗಳೆಲ್ಲ ಕ್ಷೇಮವಾಗಿದ್ದಾರೆ. ರಾಜ್ಯವು ಸುಭಿಕ್ಷವಾಗಿದೆ. ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯ್ಡೆ ಉದ್ದಟತನದ ಪತ್ರವೊಂದನ್ನು ಕಳುಹಿಸಿದ್ದಾನೆ. ಏನಿದೆ ಪತ್ರದಲ್ಲಿ? ಕಾರಬಾರಿಗಳೇ, ಪತ್ರವನ್ನು ಓದಿರಿ. ಹಾಡುವಳ್ಳಿ ಗೇರುಸೊಪ್ಪೆಗಳ ಮಹಾರಾಣಿಗೆ ಗೋವೆಯ ಗವರ್ನರ್ ಲೂಯಿಸ್ ಅಟಾಯ್ಡೆಯ ಶುಭಾಶಯಗಳು. ಗೌರವಾನ್ವಿತರೆ, ನೀವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವನ್ನು ಪಡೆಯದ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು, ದಾಲ್ಚಿನಿ, ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸುತ್ತಿದ್ದೀರಿ. ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ. ಕೂಡಲೇ ತಾವು ನಮ್ಮ ಒಪ್ಪಿಗೆ ಪಡೆಯದ ಮುಸಲ್ಮಾನರ ಹಡಗುಗಳನ್ನು ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು, ಇಲ್ಲವೇ ವಶಪಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗುತ್ತದೆ. ಜೊತೆಗೆ ನೀವು ಪೋರ್ಚುಗೀಸ್ ರಾಜದ್ರೋಹಿ ರೊಜಾರಿಯೋಗೆ ಆಶ್ರಯ ನೀಡಿದ್ದೀರಿ. ಆತನನ್ನು ಕೂಡಲೇ ನಮಗೆ ಒಪ್ಪಿಸಬೇಕು. ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನೂ ಕೊಟ್ಟಿಲ್ಲ. ಇನ್ನೊಂದು ವಾರದೊಳಗೆ ಕಪ್ಪವನ್ನು ರೊಜಾರಿಯೋನನ್ನು ನಮಗೆ ತಂದೊಪ್ಪಿಸದಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ. ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ. ಎಚ್ಚರಿಕೆ. ನಿಲ್ಲಿಸಿ, ಅತಿಯಾಯಿತು ಉದ್ದಟತನ. ನಮ್ಮ ನೆಲದ ನಾವಿಕ ರೊಜಾರಿಯೋನನ್ನು ಅವರಿಗೊಪ್ಪಿಸಲು ನಾವೇನು ಹೆಂಬೇಡಿಗಳಲ್ಲ. ನಾವು ಮುಸಲ್ಮಾನರೊಡನೆ ವ್ಯಾಪಾರ ಮಾಡಲು ಅವರದ್ದೇನು ಅಡ್ಡಿ? ಇನ್ನು ಕಪ್ಪ ಕೊಡಲು ಈ ನೆಲ ಇವರಪ್ಪನದ್ದಲ್ಲ. ಕಾರಬಾರಿಗಳೇ, ಕೂಡಲೇ ಅವರಿಗೆ ಪತ್ರಿಸಿ. ಅವರ ಯಾವ ಕರಾರುಗಳನ್ನು ನಾವು ಒಪ್ಪುವುದಿಲ್ಲ. ನಮಗೆ ಕೊಟ್ಟ ಬಿರುದನ್ನು ಅವರೇನು ಹಿಂದಕ್ಕೆ ಪಡೆಯುವುದು? ನಾವೇ ಅದನ್ನು ಅವರಿಗೆ ಹಿಂತಿರುಗಿಸುತ್ತೇವೆ. ಬಿರುದನ್ನು ಕೊಡಿರೆಂದು ನಾವು ಅವರನ್ನು ಬೇಡಿಕೊಂಡಿದ್ದೇವೇನೋ? ಹಿಂದೆ ಅವರಿಗೆ ನಮ್ಮ ಉತ್ತರವನ್ನು ಕಳುಹಿಸಿ. ಭೈರವ ನಾಯಕರೇ, ಹೊಗೆವಡ್ಡಿ ಮತ್ತು ಇತರೆಡೆಯಲ್ಲಿ ಬೀಡು ಬಿಟ್ಟ ನಮ್ಮ ಸೈನ್ಯ ಕೂಡಲೇ ಹೊನ್ನಾವರಕ್ಕೆ ಬರಲಿ. ಹೊನ್ನಾವರಿನ ಬಂದರಿನ ರಕ್ಷಣೆಗೆ ಇನ್ನಷ್ಟು ಯೋಧರನ್ನು ನೇಮಿಸಿ. ಅಪ್ಪಣೆ ಮಹಾರಾಣಿ. ಹೊನ್ನಾವರದಲ್ಲಿರುವ ನಮ್ಮ ನಾವಿಕ ಪಡೆಯ ಸರದಾರ ರೊಜಾರಿಯೋನನ್ನು ಕೂಡಲೇ ಕಾನೂರಿಗೆ ಕಳುಹಿಸುವ ವ್ಯವಸ್ಥೆ ಮಾಡಿ. ಕಂಠಪ್ಪ ನಾಯಕರೇ, ಹೊನ್ನಾವರ ಕೋಟೆ ಸುಭದ್ರವಾಗಿದೆಯಷ್ಟೇ? ಸುಭದ್ರವಾಗಿದೆ ಮಹಾರಾಣಿ. ನಮ್ಮಲ್ಲಿ 300 ಮಂದಿ ಸಶಸ್ತ್ರ ಕಾವಲು ಪಡೆಯ ಯೋಧರಿದ್ದಾರೆ. ಇನ್ನಷ್ಟು ಮಂದಿ ಬೇಕೆಂದರೆ ಇನ್ನು ಹೆಚ್ಚು ನೆರವು ಕೇಳುತ್ತೇನೆ. ಮಹಾರಾಣಿಯವರಿಗೆ ಜಯವಾಗಲಿ. ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳಲು ಅವಸರದ ಸಂಗತಿಯೊಂದಿದೆ ಮಹಾರಾಣಿ. ಹೇಳು ಶಬಲೆ. ಮಹಾರಾಣಿ, ಗೋವೆಯ ಗವರ್ನರ್ ಲೂಯಿಸ್ ಅಟಾಯಿಡಿಯ ನಾವಿಕ ದಂಡು ಹೊನ್ನಾವರದ ಮೇಲೆ ದಾಳಿ ಮಾಡಲು ಸಿದ್ಧವಾಗಿ ನಿಂತಿದೆ. 2 ದಿನದಲ್ಲಿ ದಂಡು ಗೋವೆಯಿಂದ ಹೊರಡಲಿದೆ. ಹೌದೇನು? ಪತ್ರದಲ್ಲಿ ಆತ 1 ವಾರದ ಸಮಯ ಕೊಟ್ಟಿದ್ದಾನೆ. ಅದು ಅವರ ಯುದ್ಧ ತಂತ್ರ ಮಹಾಮಂತ್ರಿಗಳೇ. ಕುತಂತ್ರವೇ ಯುದ್ಧ ನೀತಿಯಾಗಿರುವ ಪೋರ್ಚುಗೀಸರು ಹೇಳುವುದೊಂದು ಮಾಡುವುದೊಂದು. ಅದರಲ್ಲೇನು ಹೊಸದು? ದಂಡನಾಯಕರೇ, ಈ ಬಾರಿ ಅವರಿಗೆ ಸರಿಯಾದ ಪಾಠ ಕಲಿಸಬೇಕು. ಮಹಾರಾಣಿ, ಅವರು ಯುದ್ಧಕ್ಕೆ ಸಿದ್ಧರಾಗಿರುವುದು 2 ಉದ್ದೇಶಕ್ಕೆ. 1, ನಮಗೆ ಸಹಾಯ ಮಾಡಿದ ತಪ್ಪಿಗೆ ರೊಜಾರಿಯೋನನ್ನು ಪೋರ್ಚುಗಲಿಗೆ ಒಯ್ದು ದಂಡನೆ ನೀಡಲು. ಇನ್ನೊಂದು, ನೀವು ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವೆಂದು ನಿಮ್ಮನ್ನು ಬಂಧಿಸಿ ಗೋವೆಗೆ ಒಯ್ಯಲು. ಅದಕ್ಕಾಗಿಯೇ ಅಟಾಯಿಡೆ ಪೋರ್ಚುಗಲಿನ ಪ್ರಭು ಸೆಬಾಸ್ಟಿಯನ್ಗೆ ವಿಶೇಷ ಪತ್ರ ಕಳುಹಿಸಿ ಹೆಚ್ಚು ನಾವೆಗಳನ್ನು ತರಿಸಿಕೊಂಡಿದ್ದಾನೆ. ಹಾಗಾಗಿ ಏನು ಶಬಲೆ, ಅರ್ಧ ವಾಕ್ಯಕ್ಕೆ ಮಾತು ನಿಲ್ಲಿಸಿದೆ. ನನ್ನನ್ನು ಕ್ಷಮಿಸಬೇಕು ಮಹಾರಾಣಿ. ಅವರು ಸುಮಾರು 130 ಹಡಗುಗಳನ್ನು ಸಜ್ಜುಗೊಳಿಸಿದ್ದಾರೆ. ವಿಶೇಷ ತರಬೇತಿ ಪಡೆದ ನಾವಿಕ ಸೈನ್ಯವನ್ನು ಪೋರ್ಚುಗಲಿನಿಂದ ತರಿಸಿದ್ದಾರೆ. ಹಾಗಾಗಿ ಈ ಸಲ ಸಮುದ್ರ ಯುದ್ಧದಲ್ಲಿ ಅವರನ್ನು ಗೆಲ್ಲುವುದು ಕಷ್ಟ ಸಾಧ್ಯ. ಶಬಲೆ, ನಿನ್ನ ಬಾಯಲ್ಲಿ ಸೋಲಿನ ಮಾತು. ಏನಾಯಿತು ನಿನಗೆ? ಅವರ ಸಿದ್ಧತೆ ಹಾಗಿದೆ ಮಹಾರಾಣಿ.
ಒಂದು ವಾರ ಕಾಲ ಅವರ ಬಂದರು ಕಟ್ಟೆಗಳಲ್ಲಿ ರಹಸ್ಯವಾಗಿ ಸಂಚರಿಸಿ ಮಾಹಿತಿ ಸಂಗ್ರಹಿಸಿದ್ದೇನೆ. ಈ ಸಲ ತಾವೇನಾದರೂ ವಿಶೇಷ ಪ್ರತಿತಂತ್ರ ಹೂಡಬೇಕು. ಶಬಲೆ, ಅವರ ಹಡಗುಗಳ ಸಂಖ್ಯೆ ನೋಡಿ ಹೆದರಿದಂತಿದೆ ಮಹಾರಾಣಿ. ಅವರೊಮ್ಮೆ ದಾಳಿ ಮಾಡಲಿ, ನಂತರ ತಿಳಿಯುತ್ತದೆ ಪರಂಗಿಗಳ ಪರಾಕ್ರಮ. ಭೈರವ ನಾಯಕರೇ, ವಿಷಯ ಅಷ್ಟು ಸರಳವಲ್ಲ. ಶಬಲೆಯ ಮಾತು ಸರಿ ಇದೆ. ಯಾವತ್ತೂ ಮೊಸಳೆಯನ್ನು ನೀರಿನಲ್ಲಿ ಸೋಲಿಸುವುದು ಕಷ್ಟ. ಅದನ್ನು ನೀರಿನಿಂದ ಹೊರಗೆಳೆದು ಸದೆಬಡಿಯಬೇಕು. ಅರ್ಥವಾಯ್ತು ಮಹಾಮಂತ್ರಿಗಳೇ. ಈ ಬಾರಿ ನಮ್ಮ ಯುದ್ಧ ತಂತ್ರ ಬದಲಾಗಬೇಕು. ಮೊಸಳೆಯನ್ನು ನೀರಿನಿಂದ ಹೊರಗೆಳೆದು ಸೋಲಿಸಬೇಕು. ಸರಿ, ಇಲ್ಲಿಗೆ ಸಭೆಯನ್ನು ಮುಗಿಸೋಣ. ಭೈರವ ನಾಯಕರೇ, ನೀವು, ಶಬಲೆ ಮತ್ತು ಸತ್ರಾಜಿತ ಬೆಳಗ್ಗೆ ನನ್ನನ್ನು ಭೇಟಿ ಮಾಡಿ. ಏನು ಬರೆದಿದ್ದಾಳೆ ಆ ಹೆಂಗಸು? ಸಾರಾಂಶ ಹೇಳಿ. ನಿಮ್ಮ ಯಾವುದೇ ಕರಾರಿಗೂ ನಮ್ಮ ಒಪ್ಪಿಗೆ ಇಲ್ಲ. ಮುಸಲ್ಮಾನರೊಡನೆ ವ್ಯಾಪಾರ ಮಾಡಲು ನಮಗೆ ನಿಮ್ಮ ಒಪ್ಪಿಗೆ ಬೇಕಿಲ್ಲ. ನಮ್ಮ ಪ್ರಜೆಯಾದ ರೋಸಾರಿಯೋನನ್ನು ನಿಮಗೆ ಒಪ್ಪಿಸುವುದಿಲ್ಲ. ಇನ್ನು ನೀವು ಕೊಟ್ಟ ಬಿರುದನ್ನು ಕೊಡಿರೆಂದು ನಾವೇನು ನಿಮ್ಮ ಬಳಿ ಬಂದು ಕೇಳಿರಲಿಲ್ಲ. ಇದೋ ಹಿಂದಿರುಗಿಸುತ್ತಿದ್ದೇನೆ ನಿಮ್ಮ ಬಿರುದಿನ ಪತ್ರವನ್ನು. ನಿಮ್ಮಲ್ಲೇ ಇಟ್ಟುಕೊಳ್ಳಿ. ನೆನಪಿಟ್ಟುಕೊಳ್ಳಿ, ಕಪ್ಪ ಕೊಡಲು ಇದು ನಿಮ್ಮಪ್ಪನ ನೆಲವಲ್ಲ. ಇನ್ನು ನಿಮ್ಮ ಇಚ್ಛೆಯಂತೆ ನಮ್ಮನ್ನು ದಂಡಿಸಲು ನೀವು ಸ್ವತಂತ್ರರು. ನಿಮ್ಮ ಹುಸಿ ಬೆದರಿಕೆಗೆ ನಾವು ಅಂಜುವವರಲ್ಲ. ಏನು ವಾಕ್ಯ ಬೋಗಲಿದ್ದು? ನಿಮ್ಮ ಅಪ್ಪನ ನೆಲವಲ್ಲ ಹಾಗೆಂದರೆ? ಕಪ್ಪ ಕೊಡಲು ಇದು ನಿಮ್ಮ ಅಪ್ಪನ ನೆಲವಲ್ಲ ಅಂದರೆ ಈ ನೆಲ ನಿಮ್ಮ ತಂದೆಗೆ ಸೇರಿದ್ದಲ್ಲ, ನಮ್ಮದು. ಹಾಗಾಗಿ ನಾವು ಕಪ್ಪ ಕೊಡುವುದಿಲ್ಲ ಎಂದರ್ಥ. ಸರ್, ಅವಳು ನಮ್ಮ ಯಾವುದೇ ಕರಾರನ್ನು ಒಪ್ಪಿಲ್ಲ. ಹಾಗಾಗಿ ದಾಳಿ ಮಾಡುವುದು ಅನಿವಾರ್ಯ. ಆದಷ್ಟು ಬೇಗ ಹೊನ್ನವರದ ಮೇಲೆ ದಾಳಿ ಮಾಡಬೇಕು. ಈಗ ನಾವೆಲ್ಲಿದ್ದೇವೆ? ಇದು ಆನ್ಸುದೇವ್. ಇಲ್ಲಿಂದ ಹೊನ್ನಾವರಕ್ಕೆ 2 ದಿನದ ಪ್ರಯಾಣ. ಒಳ್ಳೆಯದು. ಈ ಸಲ ಅವಳಿಗೆ ನಾವು ಬುದ್ಧಿ ಕಲಿಸಬೇಕು. ನಮ್ಮ ನಾವೆಗಳನ್ನು ನಾಳೆ ಬೆಳಗ್ಗೆ ಹೊರಡಿಸಿಬಿಡಿ. ಮಹಾರಾಣಿ, ಇಂದು ಬೆಳಗ್ಗೆ ಪರಂಗಿ ನಾವೆಗಳು ಅಂಜುದ್ವೀಪವನ್ನು ಬಿಡುತ್ತಿದೆ. ಒಟ್ಟು 130 ನಾವೆಗಳು. ಅರ್ಧದಷ್ಟು ಯೋಧರು ಕುದುರೆಗಳ ಮೇಲೆ ಬರುತ್ತಿದ್ದಾರೆ. ಅವರು ಈ ಸಲ ಸಮುದ್ರ ಯುದ್ಧದ ಜೊತೆಗೆ ಭೂಯುದ್ಧಕ್ಕೂ ಸಿದ್ಧರಾಗಿ ಬರುತ್ತಿದ್ದಾರೆ. ನಮ್ಮ ಹಡಗುಕಟ್ಟೆಯ ಅಧಿಕಾರಿಗಳಿಗೆ ಗೊಂದಲ ಮೂಡಿಸಲು ಕೆಲವು ನಾವೆಗಳಿಗೆ ಪರ್ಷಿಯನ್ ಧ್ವಜ ಕಟ್ಟಿದ್ದಾರೆ. ಕುದುರೆ ಸವಾರರು ಬೇರೆ ಬೇರೆ ವೇಷ ತೊಟ್ಟು ಬರುತ್ತಿದ್ದಾರೆ. ಮಹಾರಾಣಿ, ನಿಮ್ಮ ಅಪ್ಪಣೆಯಂತೆ ಈಗಾಗಲೇ ಕಾರವಾರ, ಅಂಕೋಲಗಳ ಕೊತ್ವಾಲರಿಗೆ ಸೇತುವೆಗಳನ್ನು ಬೀಳಿಸಲು ಸೂಚನೆ ರವಾನಿಸಲಾಗಿದೆ. ಸೇತುವೆ ತುಂಡಾದರೆ ಕುದುರೆ ಸವಾರರು ಸುಲಭಕ್ಕೆ ದಾಟಿ ಬರಲಾಗದು. ಅವರು ಒಬ್ಬೊಬ್ಬರಾಗಿ ತೆಪ್ಪದ ಮೂಲಕ ಹೊಳೆ ದಾಟಿದರೆ ನಮ್ಮ ಸೈನಿಕರು ಹೊಳೆ ದಾಟುತ್ತಿದ್ದಂತೆ ಅವರನ್ನು ಬಂಧಿಸುತ್ತಾರೆ. ಒಳ್ಳೆಯದು. ಕಂಠಪ್ಪ ನಾಯಕರೇ, ನೀವು ಹೊನ್ನಾವರ ಕೋಟೆಯನ್ನು ಸಂಪೂರ್ಣ ತೆರವುಗೊಳಿಸಿ ಒಳಗಿನಿಂದ ಬಾಗಿಲನ್ನು ಭದ್ರಪಡಿಸಿ ಹಗ್ಗದ ಮೂಲಕ ಹೊರಬನ್ನಿರಿ. ಹೊರಗೆ ನಿಮ್ಮ ಶಸ್ತ್ರಸಜ್ಜಿತ ಸೈನಿಕರ ಮೂಲಕ ಪರಂಗಿಗಳು ಮೇಲೆ ಬರದಂತೆ ಸಾಧ್ಯವಾದ ಮಟ್ಟಿಗೆ ತಡೆಯಿರಿ. ಅವರ ಪಿರಂಗಿಗಳಿಗೆ ನಮ್ಮವರು ಸಿಗದಂತೆ ಎಚ್ಚರ ವಹಿಸಿ. 4-5 ದಿನ ಪ್ರಯತ್ನಿಸಿದ ನಂತರ ಅವರು ಹೇಗಾದರೂ ಮಾಡಿ ಮೇಲೆ ಬಂದವರ ವಿರುದ್ಧ ಹೋರಾಡುತ್ತಾ ಮೆಲ್ಲಗೆ ಪಲಾಯನ ಮಾಡಿಬಿಡಿ. ಭೈರವ ನಾಯಕರೇ, ನೀವು ಮೊದಲ ದಿನವೇ ಬಸವರಾಜದುರ್ಗದಿಂದ ಹಿಮ್ಮೆಟ್ಟಬೇಕು. ಮಹಾರಾಣಿ, ನಮ್ಮ ಯೋಧರು ಶತ್ರುಗಳಿಗೆ ಬೆನ್ನು ತೋರಿಸುವುದೇ? ನಾಯಕರೇ, ಸೈನಿಕರಿಗೆ ಹೇಳಿ, ಇದು ಯುದ್ಧ ತಂತ್ರ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ಕುತಂತ್ರವನ್ನು ತಂತ್ರಗಾರಿಕೆಯಿಂದಲೇ ಮಣಿಸಬೇಕು. ನಮ್ಮ ನೆರವಿಗೆ ಬರುತ್ತಿರುವ ಬಿಜಾಪುರದ ಸೈನ್ಯ ಮತ್ತು ಕೇರಳದ ಜಾಮೋರಿನ್ನರ ನಾವಿಕದಳ ಇಲ್ಲಿಗೆ ತಲುಪಲು ಸ್ವಲ್ಪ ಸಮಯ ಬೇಕು. ಅಲ್ಲಿಯವರೆಗೆ ನಾವು ಈ ಪರಂಗಿಗಳನ್ನು ತಡೆಯಬೇಕು. ಮುಂದೆ ಎಲ್ಲರೂ ಒಂದಾಗಿ ಅವರನ್ನು ಬೆನ್ನಟ್ಟಿ ಹೋಗಿ ಗೋವೆಯನ್ನು ಪರಂಗಿಗಳಿಂದ ಮುಕ್ತಗೊಳಿಸಬೇಕು. ಮಹಾರಾಣಿ, ಅವರ ಗುರಿ ರೋಜಾರಿಯೋನನ್ನು ಹೊತ್ತೊಯ್ಯುವುದು ಮತ್ತು ನಿಮ್ಮನ್ನು ಬಂಧಿಸುವುದು. ಬಂಧಿಸಲಿ ಶಬಲೆ. ಈ ಸಲ ಅಟಾಯಿಡೆಯ ಅಟಾಟೋಪನ್ನು ಪರೀಕ್ಷಿಸಲೆಂದೇ ನಾನು ಈ ತಂತ್ರಯುದ್ಧದ ಹಾದಿ ಹಿಡಿದಿರುವುದು. ಅವನೊಬ್ಬ ರಣಕೋವಿದನಂತೆ, ಅಪ್ರತಿಮ ವೀರನಂತೆ. ಈ ಹಳ್ಳಿಯ ಹೆಣ್ಣು ಮಗಳನ್ನು ಅದು ಹೇಗೆ ಬಂಧಿಸಿ ಕರೆದೊಯ್ಯುವನೆಂದು ನೋಡಲು ನಾನು ಕಾಯುತ್ತಿದ್ದೇನೆ. ಗವರ್ನರ್ ಸರ್, ಆ ದುಷ್ಟ ಹೆಂಗಸು ಮೊದಲ ದಿನ ಬಸವರಾಜದುರ್ಗದಲ್ಲಿ ವಂಚಿಸಿದಂತೆ ಈ ಹೊನ್ನವರ ಕೋಟೆಯಲ್ಲಿಯೂ ನಮ್ಮನ್ನು ಮೋಸಗೊಳಿಸಿದ್ದಾಳೆ. ಇದನ್ನು ಮೊದಲೇ ತೆರವುಗೊಳಿಸಿ ಹೊರಗೆ ನಿಂತು ಹೋರಾಡುವವರಂತೆ ನಾಟಕ ಮಾಡಿ 5 ದಿನ ನಮಗೆ ಮೇಲೆ ಬರಲು ಬಿಡದೆ ಮೋಸ ಮಾಡಿದ್ದಾಳೆ. ಆ ದುಷ್ಟ ಹೆಂಗಸಿಗೆ ಬುದ್ಧಿ ಕಲಿಸಬೇಕು. ಇಡೀ ಹೊನ್ನವರ ಪಟ್ಟಣವನ್ನು ಸುಟ್ಟು ಬಿಡಿ. ಏನನ್ನು ಬಿಡಬೇಡಿ. ಮನೆ, ಕೊಟ್ಟಿಗೆ, ಅಂಗಡಿ, ದೇವಾಲಯ, ಮಸೀದಿ, ಬಸದಿ ಎಲ್ಲವನ್ನು ಸುಟ್ಟು ಬಿಡಿ. ಹೊನ್ನಾವರವನ್ನು ಸುತ್ತರೆ ನಮಗೆ ರೋಜಾರಿಯೋ ಮತ್ತು ರಾಣಿ ಸಿಗುವುದು ಹೇಗೆ? ಆಕೆ ಹೆದರಿ ಓಡಿ ಹೋಗಿದ್ದಾಳೆ. ನಾಳೆ ಅವಳನ್ನು ಬೆನ್ನಟ್ಟಿ ಎಲ್ಲಿದ್ದರೂ ಹಿಡಿದು ದಂಡಿಸೋಣ. ಇವತ್ತು ನಾವು ಈ ಕೋಟೆಯಲ್ಲೇ ಉಳಿದು ಹಬ್ಬ ಮಾಡೋಣ.
ಕುಡಿದು ತಿಂದು ಕುಣಿದು ಕುಪ್ಪಳಿಸೋಣ. ಆ ದುಬಾಷಿಯನ್ನು ಕರೆಯಿರಿ, ಅವಳಿಗೆ ಎಚ್ಚರಿಕೆ ಪತ್ರ ಕಳಿಸೋಣ. ಸರ್, ಅಪ್ಪಣೆಯಾಗಲಿ. ಆ ರಾಣಿಗೆ ಒಂದು ಪತ್ರ ಬರೆಯಬೇಕು. ಅಂಜುಬುರುಗಳಂತೆ ಹೆದರಿ ಪಲಾಯನ ಮಾಡಿದ ನಿನ್ನ ಪರಿಸ್ಥಿತಿ ನಮಗೆ ನಗು ತರಿಸುತ್ತದೆ. ನಿಮ್ಮ ಹೊನ್ನವರ ಕೋಟೆ ಈಗ ನಮ್ಮ ವಶವಾಗಿದೆ. ನೀನು ಅಂಜುಬುರುಕಿ, ನಮಗೆ ಹೆದರಿ ಓಡಿ ಹೋಗಿರುವೆ. ನಿನಗೆ ಹೊನ್ನವರ ಬೇಕಿದ್ದರೆ ನಮಗೆ 3 ಹಡಗು ಕಾಳುಮೆಣಸು ದಂಡ ಬೇಕು. ರೊಜಾರಿಯನನ್ನು ಕರೆದು ನಮಗೆ ಒಪ್ಪಿಸಬೇಕು. ನೀನು ನಮ್ಮೆದುರು ಬಂದು ಕ್ಷಮೆ ಕೇಳಿದರೆ ನಿನಗೆ ನಿನ್ನ ರಾಜ್ಯ ಮತ್ತು ಬಿರುದನ್ನು ಹಿಂದಕ್ಕೆ ಕೊಡುತ್ತೇವೆ. ಇಲ್ಲದಿದ್ದರೆ ಹೊನ್ನವರವನ್ನು ಸುಟ್ಟು ಹಾಕುತ್ತೇವೆ. ಎಚ್ಚರಿಕೆ. ಗೋವೆಯ ಗವರ್ನರ್ ಲೂಯಿಸ್ ಅಟಾಯ್ಡೆ. ಈ ಪತ್ರವನ್ನು ಇಲ್ಲಿ ನಮಗೆ ಸಿಕ್ಕಿಬಿದ್ದಿರುವ ಸೈನಿಕನ ಮೂಲಕ ಆಕೆಗೆ ಕಳುಹಿಸಿಕೊಡಿ. ಸರ್, ನಾಳೆ ನವೆಂಬರ್ 25 ಸೈಂಟ್ ಕ್ಯಾಥರಿನ್ ಉತ್ಸವ. ನಾವು ಈ ಕೋಟೆಯೊಳಗೆ ಉತ್ಸವವನ್ನು ಆಚರಿಸೋಣ. ನಮ್ಮ ಲೆಫ್ಟಿನೆಂಟ್ ಜಾರ್ಡೆ ಮೌರಾವನ್ನು ಹೊನ್ನವರ ಕೋಟೆಯ ಕ್ಯಾಪ್ಟನ್ ಆಗಿ ನೇಮಿಸೋಣ. ಗವರ್ನರ್ ಸರ್, ಮಹಾರಾಣಿ ಚೆನ್ನಭೈರಾದೇವಿ ಅಮ್ಮನವರು ಸಾಮ್ರಾಜ್ಯದಲ್ಲಿ ಭಿಕ್ಷೆ ಬೇಡುವ ಪತ್ರ. ನಮಗೆ ಹೆದರಿ ಓಡಿ ಹೋದ ಕರಿಮೆಣಸಿನ ರಾಣಿ. ಹೋ ಹೋ ಹೋ. ಮೊದಲು ಪತ್ರ ಓದಿ ಆನಂದಿಸೋಣ. ಇದು ನಮಗೆ ಬಹಳ ಸಂತೋಷದ ಸಮಯ. ಇದನ್ನು ಓದುವ ಶೈನನ್ನದು. ಗೆಜ್ಜಿನೊಂದು ಬೀಗುತ್ತಿರುವ ಶತಮೂರ್ಖ ಮಿಸ್ಟರ್ ಲೂಯಿಸ್ ಅಟಾಯ್ಡೆ, ನೀನು ಹೊನ್ನಾವರಕ್ಕೆ ಜಾಲಿ ಮಾಡಿದ್ದು ರೊಜಾರಿಯೋನನ್ನು ಹೊತ್ತು ಒಯ್ಯಲು ಮತ್ತು ನನ್ನನ್ನು ಬಂಧಿಸಲು ತಾನೆ. ಕಾವಲಿಲ್ಲದ ಬರಿದಾದ ಕೋಟೆಯೊಳಗೆ ಸೇರಿಕೊಂಡು ಗೆಜ್ಜಿನೊಂದು ಬೀಗುವುದು ಪರಾಕ್ರಮವಲ್ಲ. ನೀನೇನು ಗೆದ್ದೆ? ಮಾನು ಹೊನ್ನಾವರವನ್ನು ಸುಡುವೆನೆಂಬ ಅಹಂಕಾರವೇ ಇಡೀ ಹೊನ್ನಾವರ ಬರಿದಾಗಿದೆ. ಬೇಕಿದ್ದರೆ ಕೆಲವು ಮನೆ, ದೇವಾಲಯ, ಬಸದಿ, ಮಸೀದಿಗಳಿಗೆ ಬೆಂಕಿ ಹಚ್ಚು. ಹೇಗೂ ಪೋರ್ಚುಗೀಸರೆಂದರೆ ಬೆಂಕಿ ಹಚ್ಚುವ ಪೊಕಲು ಶೂರರೆಂದು ನಮ್ಮವರಿಗೂ ಗೊತ್ತು. ನಿನಗೆ ರೊಜಾರಿಯೋ ಬೇಕಿದ್ದರೆ, ಗೆರಸೊಪ್ಪೆ ರಾಣಿಯನ್ನು ಸೆರೆಹಿಡಿಯಬೇಕೆಂದಿದ್ದರೆ, ಕಾಳು ಮೆಣಸಿನ ಸಂಗ್ರಹ ಮತ್ತು ಸಂಪತ್ತನ್ನು ದೋಚಬೇಕೆಂದಿದ್ದರೆ ಕಾನೂನು ಕೋಟೆಗೆ ಬಾ. ನಿನ್ನನ್ನು ಎದುರುಗೊಳ್ಳಲು ಕಾದಿದ್ದೇನೆ. ಒಂದು ವಿಚಾರ ಗಮನದಲ್ಲಿರಲಿ. ನಮ್ಮ ರಾಯಭಾರಿಗೇನಾದರೂ ಅಲ್ಪ ಸ್ವಲ್ಪ ಅಪಾಯವಾದರೂ ನಿನ್ನ ತಲೆ ಉಳಿಯುವುದಿಲ್ಲ. ಎಚ್ಚರಿಕೆ. ಅವಳು ದುಷ್ಟ ಹೆಂಗಸು, ರಾಕ್ಷಸಿ, ಮಾಟಗಾಚಿ. ನಾನು ಅವಳನ್ನು ಸುಮ್ಮನೆ ಬಿಡುವುದಿಲ್ಲ. ಈ ರಾಯಭಾರಿಯನ್ನು ಸುಟ್ಟು ಬಿಡುತ್ತೇನೆ. ಬೇಡ ಗವರ್ನರ್ ಸರ್, ಬಿಡಿ ಬಾವುಟ ಹಿಡಿದು ಬಂದ ರಾಯಭಾರಿಯನ್ನು ಕೊಲ್ಲಬಾರದು. ಬೇಕಾದರೆ ಬಂಧಿಸೋಣ. ನಾಳೆ ನಮಗೆ ಕಾನೂರು ಕೋಟೆಗೆ ದಾರಿ ತೋರಿಸಲು ಬೇಕಾಗುತ್ತದೆ. ಹೌದು, ನಾಳೆ ಈ ರಾಣಿಯನ್ನು ಬಂಧಿಸೋಣ. ಹೌದು, ನಾಳೆಯೇ ಆ ರಾಣಿಯನ್ನು ಬಂಧಿಸೋಣ. ಇವನನ್ನು ನನ್ನ ಕಣ್ಣೆದುರಿನಿಂದ ಆಚೆ ಕರೆದೊಯ್ಯಿರಿ. ಕಂಚಪ್ಪ, ನೀನು ಕರೆದೊಯ್ಯುತ್ತಿರುವ ಮಾರ್ಗ ಸರಿಯಿದೆ ತಾನೆ? ನನಗೇಕೋ ನಿನ್ನ ಮೇಲೆ ಸಂಶಯ ಬರುತ್ತಿದೆ. ನನಗದು ಗೊತ್ತು ಕ್ಯಾಪ್ಟನ್. ನಾನೇನಾದರೂ ತಪ್ಪು ದಾರಿಯಲ್ಲಿ ಕರೆದೊಯ್ದರೆ ನನ್ನ ಪ್ರಾಣಕ್ಕೆ ಸಂಚಕಾರ. ನಾನೇಕೆ ಹಾಗೆ ಮಾಡಲಿ? ಇದು ಕಾನೂರು ಕೋಟೆಯ ದಾರಿ. 2 ಮೈಲು ಹತ್ತಿರದಾಯಿತು ಅಷ್ಟೇ. ಇನ್ನು 2 ಮೈಲು ಬಲು ಕಷ್ಟದ ದಾರಿ. ನಿಮ್ಮ ರಾಣಿ ಈ ದಟ್ಟ ಕಾಡಿನ ನಡುವೆ ಯಾಕೆ ಕೋಟೆ ಕಟ್ಟಿಕೊಂಡಿದ್ದಾಳೆ? ಅವಳಿಗೆ ಬುದ್ಧಿ ಇಲ್ಲವೇ? ನನಗದು ಗೊತ್ತಿಲ್ಲ. ಆದರೆ ಅದು ಸುಭದ್ರ ಕೋಟೆ. ಶತ್ರುಗಳು ಸುಲಭಕ್ಕೆ ಗೆಲ್ಲಲು ಸಾಧ್ಯವಾಗದ ಕೋಟೆ. ನಮ್ಮ ರಾಜ್ಯದ ಸಂಪತ್ತನ್ನು ಅಡಗಿಟ್ಟಿಸಿರುವುದು ಅದೇ ಕೋಟೆಯಲ್ಲಿ. ಅಲ್ಲಿ ಅಪಾರ ಪ್ರಮಾಣದ ಕಾಳುಮೆಣಸಿನ ಸಂಗ್ರಹವೂ ಇದೆ. ವೆರಿ ಗುಡ್. ಅಂದರೆ ನಮಗೆ ರಾಣಿಯ ಜೊತೆ ಸಂಪತ್ತಿನ ಉಡುಗೊರೆಯು ದೊರೆಯುತ್ತದೆ. ಒಳ್ಳೆಯದಾಯ್ತು. ಮೆಂಜಿಸ್, ಅದ್ಯಾರೋ ಸರ್ ಎಂದು ನಮ್ಮನ್ನು ಕರೆಯುವಂತಿದೆ ನೋಡಿ. ಕ್ಯಾಪ್ಟನ್, ಅವರು ನಮ್ಮವರನ್ನು ಬಂಧಿಸಿದರು. ನಮ್ಮ ಮೇಲೆ ಮರ ಬೀಳಿಸಿದರು. ಯಾರು? ಕಾಡು ಜನ. ಕಪ್ಪಗೆ ರಾಕ್ಷಸರ ತರ ಕೂಡು ಇರುವವರು. ದೂರದಿಂದ ನಮ್ಮ ಮೇಲೆ ಕೋಲು ಕಟ್ಟಿಗೆ ಎಸೆದರು. ಬಳ್ಳಿಯ ಮೇಲೆ ಸುಯ್ಯನೆ ಬಂದು ನಮ್ಮ ಯೋಧರ ಕೋವಿಯನ್ನು ಹೊತ್ತೊಯ್ದರು. ನಮ್ಮನ್ನು ಒದ್ದು ಬೀಳಿಸಿದರು. ಕ್ಯಾಪ್ಟನ್, ಇದೇನು ನಡೆಯುತ್ತಿದೆ? ಮೊದಲು ಈ ಮನುಷ್ಯನನ್ನು ವಿಚಾರಿಸಬೇಕು. ಗವರ್ನರ್ ಸರ್, ಈ ಕಡೆ ಬನ್ನಿ. ಏನು ನಡೆಯುತ್ತಿದೆ ಇಲ್ಲಿ? ಏನಿದು ಮೋಸ, ವಂಚನೆ, ದರಿದ್ರ ಹೆಂಗಸು, ಮಾಟಗಾತಿ ಯಾಕೆ? ಶತಮೂರ್ಖ ಲೂಯಿಸ್ ಅಟಾಯಿಡೆ, ಯೋಚಿಸು. ಯಾರು ಮೋಸಗಾರರು, ಯಾರು ವಂಚಕರು? ಇದು ನಮ್ಮ ಮಣ್ಣು, ನಮ್ಮ ಕಾಡು, ನಮ್ಮ ನೆಲ. ಇಲ್ಲಿಗೆ ಹೊಂಚು ಹಾಕಿ ಬಂದ ವಂಚಕರು ನೀವು. ಏನು, ನಮ್ಮ ರಾಣಿಯನ್ನು ಬಂಧಿಸಿಕೊಂಡೊಯ್ಯುವೆಯಾ? ಬಾ, ಮೊದಲು ಕಾನೂರು ಕೋಟೆ ಹತ್ತಿ ಬಾ. ನಿನ್ನ ಆತಿಥ್ಯಕ್ಕಾಗಿ ಸಿದ್ಧಳಾಗಿ ಕಾಯುತ್ತಿದ್ದಾಳೆ ನಮ್ಮ ರಾಣಿ. ಮಿಸ್ಟರ್ ಅಟಾಯಿಡೆ, ಖಂಡಾಂತರಗಳನ್ನು ದಾಟಿ ಬಂದ ನಿನ್ನ ಕೆಚ್ಚು ಎಲ್ಲಿ ಹೋಯಿತು? ನಿನ್ನೆ ರಾಯಭಾರಿ ಕಂಠಪ್ಪನನ್ನು ಕೊಲ್ಲಲು ಹೊರಟ ನಿನ್ನ ಬಂದೂಕು ಈಗೇಕೆ ಸುಮ್ಮನಾಯಿತು? ಪೋರ್ಚುಗೀಸರೆಂದರೆ ಪ್ರಪಂಚವನ್ನು ಆಳಲು ಹುಟ್ಟಿದ್ದವರು ಎನ್ನುತ್ತಿದ್ದ ನಿನ್ನ ಆಟ ಟೋಪ ಈಗೆಲ್ಲಿ ಹೋಯಿತು? ಕಡಲು ನಿನ್ನ ಆಟದ ಮೈದಾನವಾದರೆ ಕಾಡು ನಮ್ಮ ಆಡಂಬಲ. ನೆನಪಿಟ್ಟಿಕೋ ಮೂರ್ಖ.
ಯಾರೋ ನೀನು ಫೂಲ್, ಮರೆಯಲ್ಲಿ ನಿಂತು ಗೆದ್ದನೆಂದು ಬೊಬ್ಬಿರಬೇಡ. ಇಲ್ಲಿಂದ ಹಿಂದಿರುಗಿದ ಮೇಲೆ ನಿನ್ನ ಸುತ್ತ ನಾವೆಷ್ಟು ಮಂದಿಗಳಿದ್ದೇವೆಂದು ಗೊತ್ತೇನು? ಮರದ ಮೇಲೆ ನೋಡು, ನಿನ್ನ ಬೆನ್ನ ಹಿಂದೆ ನೋಡು, ಎದುರು ನೋಡು, ಮುಂದೆ ನೋಡು. ಈಗಾಗಲೇ ನಿಮ್ಮ 200ಕ್ಕೂ ಹೆಚ್ಚು ಯೋಧರು ನಮ್ಮ ವಶದಲ್ಲಿದ್ದಾರೆ. ಆದರೆ ಒಬ್ಬರು ಸತ್ತಿಲ್ಲ. ನಾವು ನಿಮ್ಮಂತೆ ಕೊಲೆಗಡುಕರಲ್ಲ, ಶಾಂತಿ ಪ್ರಿಯರು. ಅಹಿಂಸೆ ನಮ್ಮ ಧರ್ಮ. ಈಗಲೂ ರಾಣಿಗೆ ಶರಣಾದೆವೆಂದು ಹೇಳಿದರೆ ನಿಮಗೆ ಅನ್ನ ನೀರು ಕೊಟ್ಟು ಗೌರವದಿಂದ ಹಿಂದೆ ಕಳಿಸುತ್ತೇವೆ. ಆದರೆ ಒಂದು ಕರಾರು, ಇನ್ನು ಮುಂದೆ ಹೊನ್ನಾವರದ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರದು. ಸರಿ, ಶರಣಾಗಿದ್ದೇವೆ. ದಯವಿಟ್ಟು ನಮಗೆ ದ್ರೋಹ ಮಾಡಿದ ರೋಜಾರಿಯೋನನ್ನು ನಮಗೊಪ್ಪಿಸಿ. ಮತ್ತೆ ಬುದ್ಧಿವಂತಿಕೆಯ ಪ್ರದರ್ಶನ. ಮೂರ್ಖ, ಆತ ನಮ್ಮ ನೆಲದ ಜೀವ ಕಾರುಣ್ಯ ನಮ್ಮ ಧರ್ಮ. ನಿಮ್ಮನ್ನು ನಂಬಿ ಅವನನ್ನು ನಿಮಗೊಪ್ಪಿಸಿದರೆ ನೀವು ಅವನನ್ನು ಉಳಿಸುವಿರೇನು? ತಲೆ ಹರಟೆ ಬೇಡ. ಮರು ಮಾತನಾಡದೆ ತಲೆ ತಗ್ಗಿಸಿ ಹಿಂದಿರುಗಿದರೆ ಸರಿ. ಇಲ್ಲದಿದ್ದರೆ ನಿಮ್ಮನ್ನು ಬಂಧಿಸಿ ಕಾನೂರು ಕೋಟೆಯ ಸೆರೆಮನೆಗೆ ದೂಡುತ್ತೇವೆ. ಏನು ಹೇಳುತ್ತೀರಿ? ಬೇಡ, ಹಿಂದಿರುಗುತ್ತೇವೆ. ಮತ್ತೆ ನೀಚ ಕಾರ್ಯಕ್ಕೆ ಮುಂದಡಿ ಇಟ್ಟರೆ ತಲೆ ತೆಗೆಯುತ್ತೇವೆ. ಧನ್ಯವಾದಗಳು ಮಿತ್ರರೇ. ನಾವೀಗ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೇವೆ. ಕತೆ ಎಂದರೆ ಎಲ್ಲರಿಗೂ ಬಲು ಇಷ್ಟ. ಅದರಲ್ಲೂ ನಮ್ಮ ಹಿರಿಯರು ಕತೆಗಳನ್ನು ಕಟ್ಟಿ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಬೆಳೆಸುತ್ತಿದ್ದರು. ಜನಪದ ಕತೆಗಳಲ್ಲಿ ಒಂದಾದ 7ನೇ ತರಗತಿಯ ಪಠ್ಯ ಪುಸ್ತಕದಿಂದ ಆಯ್ದ ಜ್ಞಾನಪೀಠ ಪುರಸ್ಕೃತರಾದ ಶ್ರೀಯುತ ಚಂದ್ರಶೇಖರ ಕಂಬಾರ್ ಅವರು ರಚಿಸಿರುವ ಅನ್ನದಾನದ ಮಹತ್ವವನ್ನು ನಿಮಗಾಗಿ ಪ್ರಸ್ತುತಪಡಿಸಲಿದ್ದಾನೆ 8ನೇ ತರಗತಿಯ ಸಮರ್ಥ. ನಾನೀಗ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಚಂದ್ರಶೇಖರ್ ಕಂಬಾರರು ಬರೆದ ಅನ್ನದಾನ ಎಂಬ ಕಥೆಯನ್ನು ಹೇಳಲಿದ್ದೇನೆ. ಒಂದೂರಲ್ಲಿ ತಾಯಿ ಮಗ ಇದ್ದರು. ಕಡುಬಡವರು. ತಾಯಿ ತಾನು ದುಡಿದದ್ದರಲ್ಲಿ ತಮ್ಮಿಬ್ಬರಿಗಿಷ್ಟಿಟ್ಟು ಉಳಿದವರಿಗೆ ಅನ್ನದಾನ ಮಾಡುತ್ತಿದ್ದಳು. ಇದಕ್ಕೆ ಮಗ ಒಪ್ಪುತ್ತಿರಲಿಲ್ಲ. ಒಂದು ದಿನ ಮಗ ಕೇಳಿಯೇ ಬಿಟ್ಟ, ಅಮ್ಮ, ಈ ಅನ್ನದಾನದ ಮಹತ್ವ ಏನೆಂದು. ಆಗ ಅಮ್ಮ, ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಮತ್ತೊಂದಿಲ್ಲ. ಇದರ ಮಹತ್ವ ಹೇಳಲು ನಾವು ಯೋಗ್ಯರಲ್ಲ. ನೀನು ಶಿವನ ಬಳಿ ಹೋಗಿ ಕೇಳು ಎಂದಳು. ಅವನು ಅಮ್ಮನ ಅಪ್ಪಣೆ ಪಡೆದು ಶಿವನ ಬಳಿ ಹೊರಟ. ದಾರಿ ಮಧ್ಯದಲ್ಲಿ ಒಂದು ದೊಡ್ಡ ಅಡವಿ, ಅಲ್ಲೊಂದು ಬೆಟ್ಟ. ಆ ಬೆಟ್ಟ ಹತ್ತಿ ಇಳಿಯುವಷ್ಟರಲ್ಲಿ ಸಂಜೆಯಾಯಿತು. ಆಗ ಅವನಿಗೊಬ್ಬ ಬೇಡ ಸಿಕ್ಕಿದ. ಆ ಬೇಡನು ಇವನು ಹೋಗುತ್ತಿದ್ದ ಕಾರಣವನ್ನು ವಿಚಾರಿಸಿದ. ತದನಂತರ ಅವನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದ. ಅವನನ್ನು ಪ್ರೀತಿಯಿಂದ ಉಪಚರಿಸಿದ. ಅವನಿಗೆ ಹಣ್ಣು ಹಂಪಲುಗಳನ್ನು ಕೊಡಲು ಹೋದಾಗ ಆ ಬೇಡನ ಹೆಂಡತಿ ಅದಕ್ಕೆ ಒಪ್ಪಲಿಲ್ಲ. ಆಗ ಬೇಡ ತನ್ನ ಪಾಲಿನ ಹಣ್ಣು ಹಂಪಲುಗಳನ್ನೇ ಕೊಟ್ಟ. ರಾತ್ರಿ ಅವರ ಮನೆಯಲ್ಲಿ ಜಾಗ ಕಮ್ಮಿ ಇದ್ದ ಕಾರಣ ಹುಡುಗನನ್ನು ಒಳಗೆ ಮಲಗಿಸಿ ತಾನು ಬಾಗಿಲು ತೆರೆದು ಹೊರಗರ್ದ ಒಳಗರ್ದ ಮಲಗಿದ. ರಾತ್ರಿ ಒಂದು ಹುಲಿ ಬಂದಿತು. ಆ ಬೇಡನನ್ನು ಕೊಂದು ತಿಂದು ಹಾಕಿತು. ರಕ್ತದ ರುಚಿ ಹತ್ತಿ ಒಳಗಿದ್ದ ಹೆಂಡತಿಯನ್ನೂ ತಿಂದಿತು. ಹೊಟ್ಟೆ ತುಂಬಿದ ಹುಲಿ ಆ ಹುಡುಗನನ್ನು ನೋಡದೆ ಹೋಯಿತು. ಅವನು ಬೆಳಗೆದ್ದು ನೋಡುವಷ್ಟರಲ್ಲಿ ಅವರಿಬ್ಬರ ಎಲುಬುಗಳು ಮಾತ್ರ ಉಳಿದಿತ್ತು. ಅನ್ಯಾಯವಾಯಿತೆಂದು ಸ್ವಲ್ಪ ಹೊತ್ತು ದುಃಖಿಸಿ ಅವನ ಪಯಣವನ್ನು ಮುಂದುವರೆಸಿದ. ಮುಂದೆ ಹುಡುಗನಿಗೊಬ್ಬ ರಾಜ ಸಿಕ್ಕಿದ. ರಾಜನು ಇವನು ಹೋಗುತ್ತಿದ್ದ ಕಾರಣ ತಿಳಿದು ತಾನು ಕಟ್ಟಿಸಿದ ಕೆರೆಯಲ್ಲಿ ನೀರು ಏಕೆ ತುಂಬುತ್ತಿಲ್ಲ ಎಂಬುದನ್ನು ಶಿವನ ಬಳಿ ಕೇಳು ಎಂದ. ಆಗ ಅದಕ್ಕೂ ಆಯಿತೆಂದು ಮುಂದೆ ಹೊರಟ. ಮುಂದೆ ಹೋಗುವಾಗ ಅವನಿಗೊಬ್ಬ ಕುಂಠ ಸಿಕ್ಕಿದ. ಆ ಕುಂಠನು ಶಿವನ ಬಳಿ ನನ್ನಿ ಕುಂಠತನಕ್ಕೆ ಕಾರಣ ಏನೆಂದು ಕೇಳು ಎಂದ. ಇವನು ಇದಕ್ಕೂ ಆಯಿತೆಂದು ಮುಂದೆ ಹೊರಟ. ಮುಂದೆ ಒಂದು ಹುತ್ತದಲ್ಲಿ ಹೊರಗರ್ದ ಒಳಗರ್ದ ಸಿಲುಕಿದ್ದ ಹಾವು ಸಿಕ್ಕಿತು. ಆ ಹಾವು ಕೂಡ ನನ್ನ ಈ ಪರಿಸ್ಥಿತಿಗೆ ಕಾರಣ ಏನೆಂದು ಕೇಳು ಎಂದು ಹೇಳುತ್ತದೆ. ಆಯಿತೆಂದು ಮುಂದೆ ಹೊರಟ. ಹೀಗೆ ಅವನು ಕೈಲಾಸ ತಲುಪಿದ. ಕೈಲಾಸದಲ್ಲಿ ಶಿವನ ಬಳಿ ಅನ್ನದಾನದ ಮಹತ್ವ ಏನೆಂದು ಕೇಳಿದ. ಆಗ ಶಿವನು, ನೇಪಾಳ ದೇಶದ ಮಹಾರಾಣಿ ಗರ್ಭಿಣಿಯಾಗಿದ್ದಾಳೆ. ಪ್ರಸವದ ಸಮಯವಾದರೂ ಇನ್ನೂ ಹಡೆದಿಲ್ಲ. ನೀನು ಹೋಗಿ ಈ ಪ್ರಸಾದವನ್ನು ಕೊಡು, ಹಡೆಯುತ್ತಾಳೆ. ಹುಟ್ಟಿದ ಮಗು ನಿನ್ನ ಪ್ರಶ್ನೆಗೆ ಉತ್ತರ ಕೊಡುತ್ತದೆ ಎಂದು ಹೇಳುವನು. ಇನ್ನು ಆ ರಾಜನು ಕಟ್ಟಿಸಿದ ಕೆರೆಯಲ್ಲಿ ನೀರು ಏಕೆ ತುಂಬುತ್ತಿಲ್ಲ ಎಂದು ಕೇಳಿದಾಗ ಶಿವನು, ಆ ರಾಜನಿಗೆ ಒಬ್ಬ ವಯಸ್ಕ ಮಗಳಿದ್ದಾಳೆ. ಆಕೆಯನ್ನು ಒಬ್ಬ ಯೋಗ್ಯನಿಗೆ ಕೊಟ್ಟು ಮದುವೆ ಮಾಡಿದರೆ ಕೆರೆಯಲ್ಲಿ ನೀರು ತುಂಬುವುದು ಎಂದು ಹೇಳುತ್ತಾನೆ. ಇನ್ನು ಆ ಕುಂಠನ ಕುಂಠತನಕ್ಕೆ ಕಾರಣವೇನೆಂದು ಕೇಳಿದಾಗ ಶಿವನು, ಕುಂಟನು ತನಗೆ ಗೊತ್ತಿರುವ ವಿದ್ಯೆಯನ್ನು ಒಬ್ಬ ಯೋಗ್ಯನಿಗೆ ದಾನ ಮಾಡಿದರೆ ಅವನ ಕುಂಟತನ ಸರಿ ಹೋಗುವುದು ಎಂದನು. ಇನ್ನು ಆ ಹಾವಿನ ಪರಿಸ್ಥಿತಿಗೆ ಕಾರಣ ಏನು ಎಂದು ಕೇಳಿದಾಗ ಶಿವನು, ಆ ಹಾವು ತನ್ನ ನೆತ್ತಿಯ ರತ್ನವನ್ನು ಒಬ್ಬ ಯೋಗ್ಯನಿಗೆ ದಾನ ಮಾಡಿದರೆ ಅದು ಸರಿದಾಡಬಹುದು ಎಂದು ಹೇಳುತ್ತಾನೆ. ತದನಂತರ ಅಲ್ಲಿಂದ ಹೊರಟ. ಮೊದಲು ಅವನಿಗೆ ಆ ಹಾವು ಸಿಕ್ಕಿತು. ಆಗ ಹುಡುಗ, ನೀನು ನಿನ್ನ ನೆತ್ತಿಯ ರತ್ನವನ್ನು ಒಬ್ಬ ಯೋಗ್ಯನಿಗೆ ದಾನ ಮಾಡಿದರೆ ಮೊದಲಿನಂತಾಗುತ್ತೀಯಾ ಎಂದು ಹೇಳುತ್ತಾನೆ. ಆಗ ಹಾವು, ನಿನಗಿಂತ ಯೋಗ್ಯ ಇನ್ಯಾರಿದ್ದಾರೆಂದು ಅವನಿಗೇ ದಾನ ಮಾಡಿತು.
ಆಗ ಅದು ಮೊದಲಿನಂತಾಯಿತು. ಹೀಗೆ ಮುಂದೆ ಹೊರಟ. ಮುಂದೆ ಅವನಿಗೆ ಕುಂಠ ಸಿಕ್ಕಿದ. ಆಗ ಹುಡುಗ, ನಿನಗೆ ಗೊತ್ತಿರುವ ವಿದ್ಯೆಯನ್ನು ಒಬ್ಬ ಯೋಗ್ಯನಿಗೆ ದಾನ ಮಾಡಿದರೆ ನಿನ್ನ ಕಾಲು ಸರಿ ಹೋಗುವುದು ಎಂದನು. ಆಗ ಕುಂಠ, ನಿನಗಿಂತ ಯೋಗ್ಯ ಇನ್ಯಾರಿದ್ದಾರೆಂದು ಹುಡುಗನಿಗೆ ತನಗೆ ತಿಳಿದಿದ್ದ 64 ವಿದ್ಯೆಗಳನ್ನು ದಾನ ಮಾಡಿದ. ಆಗ ಅವನ ಕಾಲೂ ಸರಿ ಹೋಯಿತು. ಹೀಗೆ ಮುಂದೆ ಹೊರಟಾಗ ರಾಜ ಸಿಕ್ಕಿದ. ಹುಡುಗ ರಾಜನಿಗೆ, ನಿನ್ನ ವಯಸ್ಕ ಮಗಳನ್ನು ಒಬ್ಬ ಯೋಗ್ಯನಿಗೆ ಕೊಟ್ಟು ಮದುವೆ ಮಾಡಿದರೆ ನಿನ್ನ ಕೆರೆಯಲ್ಲಿ ನೀರು ತುಂಬುವುದು ಎನ್ನುತ್ತಾನೆ. ಆಗ ರಾಜ ನಿನಗಿಂತ ಯೋಗ್ಯ ಸಿಗುವುದಿಲ್ಲವೆಂದು ತನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿದ. ಮರುದಿನ ಕೆರೆಯಲ್ಲಿ ನೀರು ತುಂಬಿ ತುಳುಕುತ್ತಿತ್ತು. ತನ್ನ ಹೆಂಡತಿಯನ್ನು ಕರೆದುಕೊಂಡು ಹುಡುಗ ನೇಪಾಳ ದೇಶಕ್ಕೆ ಹೋದ. ಶಿವನು ಕೊಟ್ಟ ಪ್ರಸಾದವನ್ನು ರಾಣಿಗೆ ಕೊಟ್ಟ. ಆಕೆ ಹಡೆದಳು. ಅವನು ಆ ಮಗುವಿನ ಬಳಿ ಅನ್ನದಾನದ ಮಹತ್ವ ಏನೆಂದು ಕೇಳಿದ. ಆಗ ಮಗು ನಕ್ಕು, ನಾನು ಅದೇ ಬೇಡ, ನಿನಗೆ ಸಹಾಯ ಮಾಡಿದವ ಆ ರಾತ್ರಿ ಒಂದು ಹುಲಿ ನಮ್ಮನ್ನು ತಿಂದಿತ್ತು. ನಿನಗೆ ಅನ್ನದಾನ ಮಾಡಿದ್ದಕ್ಕಾಗಿ ನಾನು ಈ ಜನ್ಮದಲ್ಲಿ ರಾಜಕುಮಾರನಾಗಿ ಹುಟ್ಟಿದ್ದೇನೆ. ಅದೇ ನಿನಗೆ ಹಣ್ಣು ಕೊಡಲು ಒಪ್ಪದ ನನ್ನ ಹೆಂಡತಿ ಇದೇ ರಾಜ್ಯದಲ್ಲಿ ಹಂದಿಯಾಗಿ ಹುಟ್ಟಿದ್ದಾಳೆ. ಬೇಕಾದರೆ ಹೋಗಿ ನೋಡು ಎಂದ. ಅವನು ತನ್ನ ಊರಿಗೆ ಹಿಂದಿರುಗಿ ಅನ್ನದಾನ ಮಾಡುತ್ತಾ ಖುಷಿಯಿಂದ ಇದ್ದ. ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಮತ್ತೊಂದಿಲ್ಲ. ಅದರ ಪುಣ್ಯ ಜನ್ಮಾಂತರಗಳವರೆಗೂ ಇರುತ್ತದೆ ಎಂಬುದು ಈ ಕಥೆಯ ನೀತಿಯಾಗಿದೆ. ಧನ್ಯವಾದಗಳು ಸಮರ್ಥ್. ನಮ್ಮ ಈ ಕಾರ್ಯಕ್ರಮಕ್ಕೆ ಸಲಹೆ ಮತ್ತು ಸಹಕಾರ ನೀಡಿದವರು ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ಚಿಂತನಾ ರಾಜೇಶ್, ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರು. ಈ ಕಾರ್ಯಕ್ರಮವನ್ನು ಸಂಯೋಜಿಸುವಲ್ಲಿ ಸಹಕರಿಸಿದ ಶಿಕ್ಷಕರು ಶ್ರೀಮತಿ ಸ್ವಪ್ನ ಸತೀಶ್, ಶ್ರೀಮತಿ ಸರೋಜಾ ಹಾಗೂ ಶ್ರೀಯುತ ಪ್ರಕಾಶ್. ಇವರಿಗೆ ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮವನ್ನು ಆಲಿಸಿದ ನಿಮಗೆಲ್ಲರಿಗೂ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು.